ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಕೋಕೋನಟ್ ಬಟರ್ ಕುಕ್ಕೀಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂಥ ರೆಸಿಪಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಕೊಬ್ಬರಿಯಲ್ಲಿ ಮಾಡಿರುವಂತಹ ಬಿಸ್ಕೆಟ್ ಇದು, ಬೆಣ್ಣೆ ಸಹ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಸಾಫ್ಟಾಗಿ ಗರ್ಗರಿಯಾಗಿ ಚೆನ್ನಾಗಾಗಿತ್ತು. ನೀವು ಸಹ ಒಂದ್ಸರಿ ಟ್ರೈ ಮಾಡಿ. ಓವನ್ನಲ್ಲಿ ಸಹ ಮಾಡಬಹುದು ಅಥವಾ ಕಡಾಯಿನಲ್ಲಿ ಉಪ್ಪು ಹಾಕಿ ಸಹ ಬೇಕ್ ಮಾಡ್ಕೊಳ್ಬಹುದು. ನಾನಿವತ್ತು ಓವನ್ನಲ್ಲಿ ಮಾಡ್ಕೊಂಡಿದ್ದೀನಿ. ಬನ್ನಿ ಮೊದಲಿಗೆ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ನಾನಿದಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಕಪ್ನ ಮೆಷರ್ಮೆಂಟ್ ತೊಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನಾನು ಒಂದು ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಮೆಲ್ಟೆಡ್ ಬಟರ್ನ ತೊಗೊಳ್ತಾ ಇದ್ದೀನಿ. ಇವಾಗ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಣ್ಣೆಯನ್ನು ಒಂದ್ಸರಿ ಕರಗಿಸ್ಕೊಳ್ಬೇಕು ಅಷ್ಟೇ, ತುಪ್ಪ ಮಾಡ್ಕೊಳ್ಬಾರ್ದು. ಇದಾದಮೇಲೆ ನಾನಿಲ್ಲಿ ಮೈದಾ ಬಳಸ್ಕೊಳ್ತಾ ಇಲ್ಲ, ಗೋಧಿ ಹಿಟ್ಟನ್ನ ಬಳಸಿ ಮಾಡ್ಕೊಳ್ತಾ ಇರುವಂಥದ್ದು. ಒಂದು ಕಪ್ ಆಗುವಷ್ಟು ಪೂರ್ತಿ ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ನ ಮೆಷರ್ಮೆಂಟ್ನಲ್ಲಿ ಅರ್ಧ ಕಪ್ಪು ಒಣ ಕೊಬ್ಬರಿನ ಚೆನ್ನಾಗಿ ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ಚಿಟಿಕೆ ಉಪ್ಪು ಹಾಕಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಪ್ರೆಸ್ ಮಾಡಿ ಗಟ್ಟಿಯಾಗಿ ನಾದ್ಕೊಳ್ಳಿಕ್ಕೆ ಹೋಗಬಾರ್ದು. ಸಾಫ್ಟಾಗಿ ಜಾಮೂನ್ ಮಾಡ್ಕೊಳ್ಬೇಕಾದ್ರೆ ಹೇಗೆ ಹಿಟ್ಟನ್ನ ಕಲಿಸ್ಕೊಳ್ತೀವೋ ಆ ರೀತಿ ಸಾಫ್ಟಾಗಿ ಕಲಿಸ್ಕೊಳ್ತಾ ಹೋಗಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಹಾಲಿನ ಸಹಾಯದಿಂದ ಈ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಬೇಕಾಗುತ್ತೆ ಅಷ್ಟೇ. ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಂಡು ಬಿಸ್ಕೆಟ್ನ ರೀತಿಯಲ್ಲಿ ಶೇಪ್ ಮಾಡಿಕೊಂಡು ಇದನ್ನು ಬೇಕ್ ಮಾಡ್ಕೋಬೇಕು. ಸಕ್ಕರೆ ಹಾಕಿರ್ತೀವಿ, ಹಾಗೆಯೇ ಒಣ ಕೊಬ್ಬರಿನ ಹಾಕ್ಕೊಂಡಿರ್ತೀವಿ. ಅದೇ ಇದರಲ್ಲಿ ತುಂಬಾ ಟೇಸ್ಟ್ ಕೊಡುವಂಥದ್ದು. ಒಣ ಕೊಬ್ಬರಿ ಇಲ್ಲ ಅಂತ ಹೇಳೋರು ಹಸಿ ಕಾಯನ್ನೇ ಒಂದ್ಸರಿ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಹ ಹಾಕ್ಕೊಳ್ಬಹುದು. ಬೆಣ್ಣೆ ಇಲ್ಲ ಅಂತ ಹೇಳೋರು ಸಹ ತುಪ್ಪ ಹಾಕ್ಕೊಳ್ಬೋದು. ತುಪ್ಪ ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇವಾಗ ಎಲ್ಲ ನೀಟಾಗಿ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಬಿಸ್ಕೆಟ್ನ ಹಾಗೆ ಶೇಪ್ ಕೊಟ್ಟು ನಾನು ಓವನ್ನಲ್ಲಿ 20 ನಿಮಿಷ ಬೇಕ್ ಮಾಡ್ಕೊಳ್ತೀನಿ. ಓವನ್ ಇಲ್ಲ ಅಂತ ಹೇಳೋರು ಒಂದು ಗಟ್ಟಿ ತಳ ಇರುವಂತಹ ಕಡಾಯಿನಲ್ಲಿ ತಳದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಪ್ಲೇಟ್ ಮೇಲೆ ಎಲ್ಲ ಬಿಸ್ಕೆಟ್ನೂ ಇಟ್ಟು ಒಂದು 40ರಿಂದ 45 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಕ್ ಮಾಡ್ಕೊಳ್ಬೇಕು. ಕಡಾಯಿನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಬೆಣ್ಣೆ ಬಿಸ್ಕೆಟ್ನ ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋನೂ ಸಹ ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇದನ್ನು ಓವನ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು 2 ಟ್ರೇ ಆಗುವಷ್ಟು ಆಗಿತ್ತು ಬಿಸ್ಕೆಟ್ಸ್ಗಳು. ಒಟ್ಟಿಗೆ ಉಂಡೆ ಮಾಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಸೈಡ್ನಲ್ಲಿ ನಮಗೆ ಬಿರುಕು ಬರೋದಿಲ್ಲ. ಹೀಗೆ ಮಾಡಿಕೊಂಡ್ರೆ ಒಳ್ಳೆಯದು. ನಾವಿಲ್ಲಿ ಮೈದಾ ಸಹ ಬಳಸಿಲ್ಲ, ಗೋಧಿ ಹಿಟ್ಟನ್ನ ಬಳಸಿರೋದ್ರಿಂದ ಮಕ್ಕಳಿಗೆ ಆರಾಮಾಗಿ ಕೊಡಬಹುದು. ಸಕ್ಕರೆಯಲ್ಲಿ ಇಷ್ಟ ಆಗಲ್ಲ ಅಂತ ಹೇಳೋರು ಬೆಲ್ಲದ ಪುಡಿ ಸಹ ಹಾಕಿ ಕೂಡ ಮಾಡ್ಕೊಳ್ಬಹುದು. ಇವಾಗ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಕರೆಕ್ಟಾಗಿ ಬೇಕ್ ಮಾಡಿಕೊಂಡ್ರೆ ನಮಗೆ ಕೋಕೋನಟ್ ಬಟರ್ ಕುಕ್ಕೀಸ್ ರೆಡಿ ಆಗುತ್ತೆ. ತುಂಬಾ ಸಾಫ್ಟಾಗಿ ಗರ್ಗರಿಯಾಗಿ ಚೆನ್ನಾಗಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಎಷ್ಟು ಸಾಫ್ಟಾಗಿ ಸಹ ಮುರಿತಾ ಇದೆ ನೋಡ್ತಾ ಇರ್ಬೋದು. ಕಡಾಯಿನಲ್ಲಿಯೂ ಸಹ ಸೇಮ್ ಇದೇ ರೀತಿಯಲ್ಲೇ ಬರುತ್ತೆ. ನಾನು ಬೆಣ್ಣೆ ಬಿಸ್ಕೆಟ್ನ ಮಾಡ್ಕೊಂಡಿದ್ದೆ. ಗರ್ಗರಿಯಾಗಿ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಹೇಳಿ. ನಮ್ಮ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಸ್ಗೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.